ದುರ್ಗಾ, ಇತ್ತಾಗೇನಾಯ್ತು? ಡಲ್ ಆಗಿದೆಯಲ್ಲ. ಆಟ ಇಲ್ಲ, ಕಿತಾಪತಿ ಇಲ್ಲ, ಕಿರಿಕಿರಿ ಇಲ್ಲ, ಏನಿಲ್ಲ. ಅದು ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಜಗಳ ಮಾಡ್ಕೊಂಡಿದ್ದಾಳೆ ಬಾಸು. ಅದಕ್ಕೊಂದು ಸ್ವಲ್ಪ ಬೇಜಾರಾಗಿದ್ದಾಳೆ ಅಷ್ಟೇ. ಓ, ಸ್ಕೂಲ್ ಪಾಲಿಟಿಕ್ಸ್. ನನ್ನ ಮಗಳಿಗೆ ಹೇಗೆ ಖುಷಿ ಪಡಿಸ್ಬೇಕು ಅಂತ ಈ ಅಪ್ಪಂಗೆ ಚೆನ್ನಾಗಿ ಗೊತ್ತು. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಡಲ್ಲಾಗಿರೋ ಮುಖ ಹೂ ಥರ ಅರಳುತ್ತೆ. ಯಾಕೆ ನಮ್ಮ ಹಿದಪುಟ ಡಲ್ಲಾಗಿರೋದು? ಏನಾಯಿತು? ಕಂದ, ನೀನು ಹಿಂಗಿದ್ರೆ ನಂಗೆ ಬೇಜಾರಾಗುತ್ತಲ್ವಾ? ನೋಡು, ನೀನು ಈ ಥರ ಡಲ್ಲಾಗಿರ್ಬಾರ್ದು. ನೀನು ನಕ್ಕರೆ ನಮ್ಮ ಮನೆ ಎಲ್ಲ ಫುಲ್ಲು ಸಕ್ಕರೆ. ಯಾಕಮ್ಮ, ಏನಾಯಿತು? ನೋಡು, ನನ್ನ ಫಾದರ್ ಈಸ್ ಹಿಯರ್, ವೈಫ್ ಹಿಯರ್. ಒಂದು ಕೆಲಸ ಮಾಡೋಣ, ನಾನು ನೀನು ಡ್ಯಾನ್ಸ್ ಆಡಿ ತುಂಬ ದಿನ ಆಗಿದೆ ಅಲ್ವಾ? ನಾವಿಬ್ರು ಡ್ಯಾನ್ಸ್ ಮಾಡೋಣ. ಕಂದ, ಸ್ಕೂಲಲ್ಲಿ ಫ್ರೆಂಡ್ಸ್ ಹರ್ಟ್ ಮಾಡಿದ್ರೆ ಇಷ್ಟೊಂದು ಬೇಜಾರು ಮಾಡ್ಕೋಬಾರ್ದು. ನಾನು ನಿನ್ನ ಬೆಸ್ಟ್ ಫ್ರೆಂಡ್ ತಾನೆ, ನಾನು ಇಲ್ಲೇ ಇದ್ದೀನಲ್ವಾ? ಡ್ಯಾನ್ಸ್ ಮಾಡೋಣ. ಗುಡ್ ಗರ್ಲ್. ಓಕೆ, ರೆಡಿ? 1 2 3, ಲೆಟ್ಸ್ ಸ್ಟಾರ್ಟ್. Yes, 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 come on. Yes, like that. ಏ ದುರ್ಗಾ, ನೀನೊಬ್ಳೆ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ನೀನು ಬಾ, ಎಲ್ಲರೂ ಡ್ಯಾನ್ಸ್ ಮಾಡೋಣ. ಅಯ್ಯೋ ಬೇಡ ಬಾಸು, ತುಂಬ ದಿನ ಆದಮೇಲೆ ಅಪ್ಪ ಮಗಳು ಈ ಥರ ಡ್ಯಾನ್ಸ್ ಮಾಡ್ತಿದ್ದೀರಾ, ನೀವು ಮಾಡಿ, ಪರವಾಗಿಲ್ಲ. ನೀನು ಹಿಂಗೆ ಕೇಳಿದ್ರೆ ಕೇಳಲ್ಲ ಕಣ. ಇಲ್ಲಿರು ದುರ್ಗಾ, ನೀನು ಜಾಯ್ನ್ ಆಗು. ಹಿತಾಗಿ ಇನ್ನೂ ಖುಷಿ ಆಗುತ್ತೆ. ಆಫ್ಟರ್ ಆಲ್ ವಿ ಆರ್ ಆಲ್ ಫ್ಯಾಮಿಲಿ. ಬಾ 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 ಬಾ, ಕಮಾನ್ ಕಮಾನ್ ಕಂದ. ಬಾಸು, ಎಂಥ ನೋವಾದರೂ ಮರೆಸೋ ಶಕ್ತಿ ನಿಮಗಿದೆ. ನಿಮ್ಮ ಜೊತೆ ಇದ್ದರೆ ಎಲ್ಲ ನೋವು ಮರ್ತು ಬಿಡ್ಬೋದು.